ಅಯ್ಯೋ ನನ್ನ ಮಗಳು ಟೊಪ್ಪಿ ತಂದವಳು ನೋಡಿ, ನಂಗೆ ಚಳಿ ಅಂತ ಕೊಡುವ. ನಿಂಗೆ ಬೇಡವಾ? ಏಕೆ ಚಳಿಗೆ ತಾಕಳವ? ನೀನೊಂದು ಹಾಕೋ, ಹಿಂಗೆ ಅಭ್ಯಾಸನ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬ ಕೊರೆ ಅಂದರೆ ಇಲ್ಲಿ ಚಳಿ, ನೀವು ನನ್ನ ಕಣ್ಣು ನೋಡ್ಬೋದು. ನಾನು ಇವಾಗ ಹಾಸನ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ, ಹಾಗಾಗಿ ಸಖತ್ತು ಚಳಿ. ಚಳಿ ಆಗಲ್ಲ. ಈಗ ಮದುವೆ ಮನೆಗೆ ಬೇರೆ ಬಂದಿದ್ವಲ್ಲ, ಮದುವೆ ಮನೆಯಲ್ಲಿ ಸ್ವಲ್ಪ ಓಡಾಡಿ ಅಲ್ಲಿ ಬೇರೆ ಟಯರ್ಡ್ ಆಗಿತ್ತು. ಅದಕ್ಕೂ ಈ ಚಳಿಗೂ ನನ್ನ ಕಣ್ಣೆಲ್ಲ ಊದೋಗಿ ನಾನೇನು ಮನುಷ್ಯ ಆಗಿಲ್ಲ. ಪೂಜೆಗೆಲ್ಲ ಹೂವನ್ನೆಲ್ಲ ಇಟ್ಟು ಇವಾಗ ತೊಳಗಡೆ ಹೋಗೋಣ ಅಂತ ಕಾಫಿ ಹಣ್ಣೆಲ್ಲ ಬಂದಿದೆ. ಭತ್ತ ಕೂಲಿಗೆ ಬಂದಿದೆ. ಸೊ ಹಾಗಾಗಿ ನಾನು ಬಂದರೆ ಊರ ಕಡೆ ಎಲ್ಲ ಸ್ವಲ್ಪ ಇಲ್ಲೆಲ್ಲ ಓಡಾಡ್ಕೊಂಡು ನೋಡ್ಬೋದು. ಯಾವಾಗಲೂ ಅಷ್ಟೇ ಬೆಳಗ್ಗೆ ಆಯಿತು ಅಂದರೆ ಫುಲ್ ಹಣ್ಣೆಲೆ ನೀರು ಕಾಯ್ತಾ ಇರ್ತದೆ. ಈ ಕಾಲ ಬಂತು ಅಂದರೆ, ಈ ಕಾಲ ಮತ್ತು ಮಳೆಗಾಲ ಯಾವಾಗಲೂ ಹಣ್ಣೆಲೆ ನೀರು ಕಾಯ್ತಾ ಇರ್ತದೆ. ಹಣ್ಣೆ ಒಲೆ ಸ್ನಾನ ಯಾರೆಲ್ಲ ಮಾಡಿದರೆ ಅವರೆಲ್ಲ ತುಂಬ ಇಷ್ಟ ಆಗುತ್ತೆ. ಇದು ಹೋಗೋಣ ತೊಳಗಡೆ. ಆಲ್ರೆಡಿ ನೀವು ನೋಡಿರ್ತೀರ, ನಾನು ತುಂಬ ಸಲ ಇಲ್ಲೆಲ್ಲ ಓಡಾಡಿರ್ತೀನಿ. ಇತ್ತೀಚೆಗೆ ನಾನು ಊರಿಂದ ದುಡಿಯೋ ಜಾಸ್ತಿ ಹಾಕಿರಲಿಲ್ಲ. ಸೊ ಇವತ್ತು ನೋಡಿ ಕಾಫಿ ಫುಲ್ ಹಣ್ಣಾಗಿದೆ. ಅಂದರೆ ಒಂದು 2 ಸಲ ಆಲ್ರೆಡಿ ಕುಯ್ದಿದ್ದಾರೆ, ಆರಿಸಿದ್ದಾರೆ. ಕಿತ್ತಳೆ ಮರದಲ್ಲಿ ತುಂಬ ಇತ್ತು. ಈ ಸಲ ಮಾತ್ರ ಒಂದೇ ಒಂದು ಕಿತ್ತಳೆ ನೋಡ್ತೀನಿ ಅಂದರೆ ನೋಡ್ಬೋದು. ಎಲ್ಲ ಫುಲ್ ಕೊಟ್ಟೆ ಥರ ಆಗ್ಬಿಟ್ಟಿದೆ. ಒಂದೇ ಒಂದು ಕಿತ್ತಳೆ ಹಣ್ಣು ಕೂಡ ಇಲ್ಲ ಇವತ್ತು. ಸೊ ಬನ್ನಿ ಹೋಗೋಣ. ನನ್ನ ತೋಟದೊಳಗಡೆ ಓಡಾಡೋಕ್ಕೆ ನಾನು ಅಂತ ಏನು ಕವರ್ ಆಗಿಲ್ಲ. ಒಂದು ಟೊಪ್ಪಿ ಹಾಕೊಂಡಿದ್ದೀನಿ ಅಷ್ಟೇ, ಬೆಚ್ಚಗಾಗುತ್ತೆ. ಒಂದು ಸ್ವೆಟ್ರು. ನನ್ನ ಮಗಳಂತೂ ಎಂಥದೂ ಇಲ್ಲ. ಒಬ್ಬಡಿ ಏನಾದ್ರು ಮಾತಾಡಿ. ನನ್ನ ಮಗಳಿಗೆ ವೆದರ್ ಎಲ್ಲ ತುಂಬ ಅಭ್ಯಾಸ ಆಗ್ಬಿಟ್ಟಿದೆ ಅಂತೆ, ನೋಡ್ಕೊಂಡು ಬಂದಿದ್ದಾಳಂತೆ. ಏನು ಮಾತಾಡಲಿ ಅಂತ ಇದೆ. ಸೊ ನಾನು ಕೂಡ ಇವಳ ಥರ ಇದೇ ಜಾಗದಲ್ಲಿ ಹುಟ್ಟಿ ಬೆಳೆದವಳು. ಅದೇ ಹೇಳ್ತಾರಲ್ಲ, ಹೋಗ್ತಾ 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 ಸೊ ನಾವು ಯಾವ ವೆದರ್ಗೆ ಅಡ್ಜಸ್ಟ್ ಆಗ್ಬಿಡ್ತೀವಿ ಅಲ್ಲಿ ಅಡ್ಜಸ್ಟ್ ಆಗ್ಬಿಡ್ತೀವಿ. ನಾನಿವತ್ತು ಒಂದು ವಿಷಯ ಹೇಳಲೇಬೇಕು. ಏನಂದರೆ ನಮ್ಗೆ ಇಷ್ಟು ಚಳಿನೇ ತಡೆಯೋಕ್ಕಾಗಲ್ಲ. ಅಂಥದ್ರಲ್ಲಿ ಈ ಜಮ್ಮು ಕಾಶ್ಮೀರಲ್ಲೆಲ್ಲ ನಮ್ಮ ಸೈನಿಕರು ಪಾಪ ನಮಗೋಸ್ಕರ ಎಷ್ಟೊಂದು ಆ ಹಿಮದೊಳಗೆಲ್ಲ ನಿಂತ್ಕೊಂಡು ನಮ್ಮ ದೇಶನ ಕಾಯ್ತಾರಲ್ಲ, ಅವ್ರಿಗೆಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅನ್ಬೇಕು. ಸತತ 6 ರಿಂದ 8 ಅಲ್ಲ ಪಾಪ, ನಿಯರ್ಲಿ 8 ತಿಂಗಳೇ ಆಗಿತ್ತು ಅನಿಸುತ್ತೆ. ಸರಿಯಾಗಿ ತಿಂಗಳು ಗೊತ್ತಿಲ್ಲ. 6 ತಿಂಗಳ ಮೇಲೆ ಈ ಜಾಗದಲ್ಲಿ ನಾವು ಬಂದೇ ಇರಲಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ ನಾನು ನಮ್ಮ ಪಾಪನು. ಖುಷಿ ಅಲ್ವಾ? ಅಂದರೆ ವರ್ಷಕ್ಕೊಂದೇ ಬೆಳೆ ಕಾಫಿ ಬೆಳೆ, ಹಾಗಾಗಿ ಖುಷಿ. ಈ ಟೈಮಲ್ಲಿ ಡಿಸೆಂಬರ್ ಟೈಮಲ್ಲಿ ಕಾಫಿ ಹಣ್ಣು ಕುಯ್ಯೋದು, ಫಿಲ್ಟರ್ ಮಾಡಿಸೋದು ಇದೇ ಜಾಸ್ತಿ ನಮ್ಮಲ್ಲಿ. ಈ ಕೊಡಗಿನ ಸೈಡು, ಚಿಕ್ಕಮಗಳೂರು ಎಲ್ಲ
ಅಂತ. ಯಾವ ಊರು? ವಿಜಯನಗರಮ್ಮ. ವಿಜಯನಗರ ಆ ಕಡೆ ಕಾಫಿ ತೋಟ ಇದೆಯಾ? ಇಲ್ಲ. ಹಾ, ಓ ಬಳ್ಳಾರಿ ಡಿಸ್ಟಿಕ್ ಅದು. ಹಾ, ಬಟ್ ಆ ಕಡೆ ಕಾಫಿ ತೋಟ ಇಲ್ವಲ್ಲ, ನೀವ್ ಹೆಂಗ್ ಕಾಫಿ ತೋಟದ ಕೆಲಸ ಎಲ್ಲ ಕಲ್ತ್ರಿ? ಇಲ್ಲಿ ಬಂದು 8 ವರ್ಷ ಆಯ್ತು ನಾನು. ಇಲ್ಲಿ ಎಲ್ಲ ಕಲ್ತದ್ ನಾನು. 8 ವರ್ಷ ಅಂದ್ರೆ ಎಲ್ಲಿದ್ರಿ ಫಸ್ಟ್? ಇದು ಆರ್ಆರ್ ಅಂತ ಇಲ್ಲ ನಮ್ಮ ಗರಿಯಕಾನ್ ಹೆಲಿಕಾಪ್ಟರ್ ಬರ್ತಾರಲ್ಲ ಅಲ್ಲಿ ಕಲ್ತಿದ್ದೀನಿ ನಮ್ಮ. ತೋಟದ ಕೆಲಸ ಪ್ರತಿಯೊಂದು ಬರುತ್ತೆ? ಪ್ರತಿಯೊಂದು ಬರುತ್ತೆ ಅಮ್ಮ. ಇಂಥ ಕೆಲಸ ಬರಲ್ಲ ಮಂಗಳಮ್ಮ. ಖುಷಿನಾ? ಖುಷಿ. ನಮ್ಮ ವೆದರ್ ಇಷ್ಟ ಆಯ್ತಾ? ನಮ್ಮ ಮನೆ ಹತ್ರ ಎಲ್ಲ ಇಷ್ಟ ಆಯ್ತಮ್ಮ. ನಾವು ಹಂಗಾಗಿ ಇರೋದು ನಾವು ಇಲ್ಲಿ. ಅದೇ ಅದೇ. ನಮ್ಮಮ್ಮನು ತೋಟದೆಲ್ಲ ಸುತ್ತಾಡ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಅಲ್ಲಿ ಹಣ್ಣು ಕುಯ್ತವ್ರೆ ಅವರೆಲ್ಲ, ಕೆಲಸದವರೆಲ್ಲ. ಸೊ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಇದು ಮನೆಗೆ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.